ಹಿನ್ನೆಲೆಯಲ್ಲಿ ಹಾಲಿನ ಬೂತ್ನಲ್ಲಿ ಕೆಲಸ ಮಾಡುವ ಯುವಕ ಓರ್ವನನ್ನು ಹತ್ಯೆ ಮಾಡಿದ ಬಗ್ಗೆ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾಗ ಆರೋಪಿಯು ಪೊಲೀಸ್ ಅಧಿಕಾರಿಗಳ ಮೇಲೆ ಕೊಲೆಗೆ ಯತ್ನಿಸಿದ ವೇಳೆ ಪೊಲೀಸರು ಗುಂಡು ಹಾರಿಸಿ ಆರೋಪಿ ರಾಜನನ್ನು ಬಂಧಿಸುವಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಗಾಯಗೊಂಡ ಆರೋಪಿ ಮತ್ತು ಪೊಲೀಸರಿಗೆ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ತಿಳಿಸಿದ್ದಾರೆ. ಎಸ್ಪಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಜುಲೈ 29ರಂದು ಬೆಳಗ್ಗೆ 5 ಗಂಟೆ ಸಮಯದಲ್ಲಿ ಹಾಸನ ತಾಲೂಕು ಕಸಬಾ ಹೋಬಳಿ ನಾಗತವಳ್ಳಿ ಗ್ರಾಮದ ವಾಸಿ ಸುರೇಶ್ ಮಗನಾದ ಸತೀಶ್ ರವರು ಹಾಸನ ಒಳನರಸೀಪುರ ರಸ್ತೆ ಕೌಶಿಕ ಕೋಡಿನಲ್ಲಿ ನಂದಿನಿ ಮಿಲ್ಕ್ ಸೆಂಟರ್ ಇಟ್ಟುಕೊಂಡು ವ್ಯಾಪಾರ ಮಾಡಿಕೊಂಡಿದ್ದು, ಈ ಹಿಂದೆ ಕೌಶಿಕ ಗ್ರಾಮದಲ್ಲಿ ವಾಸವಾಗಿರುವ ರಾಜ ಮತ್ತು ಅವರ ಸಹಚರರು ಸಿಗರೆಟ್ ಹಣದ ವಿಚಾರದಲ್ಲಿ ಗಲಾಟೆಯಾಗಿ ಸತೀಶ ಮತ್ತು ಅವರ ಕಡೆಯವರು ರಾಜನಿಗೆ ಹಲ್ಲೆ ಮಾಡಿದ್ದು, ರಾಜನನ್ನು ಹಾಸನ ಜನಪ್ರಿಯ ಆಸ್ಪತ್ರೆಗೆ ಸೇರಿಸಿದ್ದು. ಈ ವಿಚಾರದಲ್ಲಿ ಅಶೋಕರವರು ಮತ್ತು ಅವರ ಮಗ ಜೊತೆ ಗಲಾಟೆ ಮಾಡಿ ಎದುರಿಸಿ ಆಸ್ಪತ್ರೆಯ ಖರ್ಚು ವೆಚ್ಚ ಕೊಡುವಂತೆ ತಿಳಿಸಿದ್ದರಿಂದ ಸತೀಶ್ ಆಸ್ಪತ್ರೆಯ ಖರ್ಚು ವೆಚ್ಚ ಕೊಟ್ಟಿದ್ದರೂ ಸಹ ಅಶೋಕ ನಾನು ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಬೇಕು, ರಾಜನಿಗೆ ವ್ಯಾಪಾರ ವಹಿವಾಟು ಮಾಡಲು 8 ಲಕ್ಷ ಹಣ ಕೊಡಬೇಕೆಂದು ಸತೀಶ್ಗೆ ಎದುರಿಸಿದ್ದಲ್ಲದೆ ಹಣ ಕೊಡಲಿಲ್ಲ ಅಂದರೆ ದಾಸರ ಕೊಪ್ಪಲಿನ ಪ್ರವೀಣನ ಕೊಲೆ ಮಾಡಿಸಿದ ರೀತಿ ಜೈಲಿಗೆ ಹೋಗಿ ಅಲ್ಲಿಂದ ನಿನ್ನನ್ನು ಕೊಲೆ ಮಾಡಿಸುತ್ತೇನೆಂದು ಬೆದರಿಕೆ ಹಾಕಲಾಗಿತ್ತು ಎಂದರು. ನಂತರದ ದಿನಗಳಲ್ಲಿ ರಾಜ ಮತ್ತು ಆತನ ಸಹಚರರು ನಂದಿನಿ ಮಿಲ್ಕ್ ಸೆಂಟರ್ ಹತ್ತಿರ ಹೋಗಿ ಸಿಗರೇಟ್ ಟೀ ಕುಡಿದು ಹಣ ಕೊಡದೆ ಜಗಳ ಮಾಡಿ ಬರುತ್ತಿದ್ದು, ಜುಲೈ 29ರಂದು ಬೆಳಗ್ಗೆ 5:45 ಗಂಟೆ ಸಮಯದಲ್ಲಿ ರಾಜ ಮತ್ತು ಆತನ ಸಹಚರರು ಅಶೋಕನ ಕುಮ್ಮಕ್ಕಿನಿಂದ ನಂದಿನಿ ಮಿಲ್ಕ್ ಸೆಂಟರ್ ಹತ್ತಿರ ಕಾರಿನಲ್ಲಿ ಹೋಗಿ ಕೈಲಿದ್ದ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಅಂಗಡಿ ಹತ್ತಿರ ಹೋಗಿ ಸಿಗರೇಟ್ ಹಾಗೂ ಟೀ ಪಡೆದುಕೊಂಡು ಜಗಳ ತೆಗೆದು ರಾಜ ಮತ್ತು ಆತನ ಸಹಚರರುಗಳು ಅಂಗಡಿಯೊಳಗೆ ನುಗ್ಗಿ ಕೈನಲ್ಲಿದ್ದ ಲಾಂಗ್ ಮತ್ತು ಚಾಕುವಿನಿಂದ ಸತೀಶನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಲು ಮುಂದಾಗಿದ್ದರು. ಸಾವು ಬದುಕಿನ ನಡುವೆ ನರಳಾಡುತ್ತಿದ್ದ ಸತೀಶ್ನನ್ನು ತಕ್ಷಣ ಚಿಕಿತ್ಸೆಗಾಗಿ ನಗರದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಂಜೆ ಸಾವನ್ನಪ್ಪಿದ್ದರು. ನಂತರ ಸುರೇಶ್ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು, ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿತ್ತು. ಈ ಪ್ರಕರಣದ ಆರೋಪಿಗಳ ಪತ್ತೆಗಾಗಿ ಗಸ್ತು ತಿರುಗುತ್ತಿದ್ದಾಗ ಸಂಜೆ 7 ಗಂಟೆ ಸಮಯದಲ್ಲಿ ಆರೋಪಿಗಳ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾಗ ಹಾಸನ ಅರಕಲಗೂಡು ರಸ್ತೆ ಹನುಮಂತಪುರ ಬಳಿ KA 05Z4522 ಕಾರ್ನಲ್ಲಿ ಒಬ್ಬ ವ್ಯಕ್ತಿ ಕಾರನ್ನು ಓಡಿಸಿಕೊಂಡು ತಿರುಗಾಡುತ್ತಿದ್ದು, ಈ ಕಾರಿನ ಹತ್ತಿರ ಹೋಗಿ ನೋಡಲಾಗಿ ಆರೋಪಿ ರಾಜ್ಬಿನ್ ಕೃಷ್ಣಗೌಡರವರು ಕಾರನ್ನು ಚಾಲನೆ ಮಾಡಿಕೊಂಡು ಹೋಗುತ್ತಿರುವುದು ಕಂಡು ಬಂದಿತ್ತು. ತಕ್ಷಣ ಕಾರನ್ನು ನಿಲ್ಲಿಸುವಂತೆ ಹೇಳಿದರೂ ಸಹ ಕಾರನ್ನು ನಿಲ್ಲಿಸದೆ ಹಾಸನ ತಾಲೂಕು ಕುಂತಿಗುಡ್ಡದ ಹತ್ತಿರ ಹೋಗುತ್ತಿದ್ದಾಗ ಜೀಪನ್ನು ಕಾರಿಗೆ ಅಡ್ಡಲಾಗಿ ನಿಲ್ಲಿಸಿ ಕಾರನ್ನು ಸುತ್ತುವರಿದರು. ರಾಜನನ್ನು ಹಿಡಿದುಕೊಳ್ಳಲು ಹೋದಾಗ ಕಾರಿನ ಮುಂಭಾಗದಲ್ಲಿದ್ದ ಸಿಬ್ಬಂದಿ ರಘು PC ರವರನ್ನು ಸಾಯಿಸುವ ಉದ್ದೇಶದಿಂದ ಅವರ ಮೇಲೆ ಕಾರನ್ನು ಹತ್ತಿಸಲು ಯತ್ನಿಸಿದಾಗ ರಘುರವರು ತಪ್ಪಿಸಿಕೊಳ್ಳಲು ಹೋದಾಗ ಕಾರು ಅವರ ಬಲಗಾಲಿನ ಪಾದಕ್ಕೆ ಹತ್ತಿದೆ. ತಕ್ಷಣ DC ಮಂಜು PI ಹಾಸನ ಗ್ರಾಮಾಂತರ ಠಾಣೆರವರು ರಘುರವರನ್ನು ರಕ್ಷಿಸಲು ಹೋದರು. ಕಾರಿನಲ್ಲಿದ್ದ ಆರೋಪಿ ರಾಜ ಕಾರಿನಿಂದ ಲಾಂಗ್ ತೆಗೆದುಕೊಂಡು ಕೆಳಗೆ ಇಳಿದು ಬಂದು ಸಾಯಿಸುವ ಉದ್ದೇಶದಲ್ಲಿ ತಕ್ಷಣ DC ಮಂಜು PI ಹಾಸನ ಗ್ರಾಮಾಂತರ ಠಾಣೆ ಅವರು ರಘುನನ್ನು ರಕ್ಷಿಸಲು ಹೋದರು. ಕಾರಿನಲ್ಲಿದ್ದ ಆರೋಪಿ ರಾಜ ಕಾರಿನಿಂದ ಲಾಂಗ್ ತೆಗೆದುಕೊಂಡು ಕೆಳಗೆ ಇಳಿದು ಬಂದು ಸಾಯಿಸುವ ಉದ್ದೇಶದಲ್ಲಿ ಲಾಂಗ್ ಹಿಡಿದು DC ಮಂಜು PI ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆ ಅವರ ಕುತ್ತಿಗೆಗೆ ಬೀಸಿದಾಗ ತಪ್ಪಿಸಿಕೊಂಡರು. ರಾಜನಿಗೆ ಶರಣಾಗಲು ತಿಳಿಸಿದರೂ ಸಹ ಕೇಳದೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಲಾಂಗ್ ಬೀಸಲು ಮುಂದಾದಾಗ ಆತ್ಮರಕ್ಷಣೆಗಾಗಿ ಪೊಲೀಸ್ ಬಳಿ ಇದ್ದ ಸರ್ವಿಸ್ ಪಿಸ್ತೂಲಿನಿಂದ 1 ಬಾರಿ ಗಾಳಿಯಲ್ಲಿ ಗುಂಡು ಹಾರಿಸಿ ಎಚ್ಚರಿಕೆ ನೀಡಲಾಯಿತು. ಆತನನ್ನು ಉದ್ದೇಶಿಸಿ, ನೀವು 1 ಗುಂಡು ಹಾರಿಸಬೇಕಾದರೂ ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು, ನಿಮ್ಮನ್ನು ಬಿಡುವುದಿಲ್ಲ ಎಂದು ಲಾಂಗ್ ಅನ್ನು ಬೀಸಲು ರಾಜ ಮುಂದಾಗಿದ್ದು, ತಕ್ಷಣ ಆತ್ಮರಕ್ಷಣೆಗಾಗಿ ಸರ್ವಿಸ್ ಪಿಸ್ತೂಲ್ನಿಂದ ರಾಜನ ಕಾಲಿನ ಕೆಳಭಾಗಕ್ಕೆ ಗುಂಡು ಹಾರಿಸಿದಾಗ ಮಂಡಿಯ ಕೆಳಗೆ ತಾಗಿದ ವೇಳೆ ಆತನು ಕೆಳಗೆ ಬಿದ್ದನು. ಏಟಾಗಿದ್ದ ಪೊಲೀಸ್ ಸಿಬ್ಬಂದಿ ರಘು ಹಾಗೂ ರಾಜರವರು ಇಲಾಖೆಯ ಜೀಪಿನಲ್ಲಿ ಹಾಸನ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆಗೆ ದಾಖಲಿಸಲಾಯಿತು. ಒಟ್ಟಾರೆ ಈ ತನಿಖೆಯಲ್ಲಿ ಕೌಶಿಕ್ ಗ್ರಾಮದ ರಾಜ್ಬಿನ್ ಕೃಷ್ಣಗೌಡ ಆರೋಪಿ ಪೊಲೀಸರ ಬಲೆಗೆ ಸಿಕ್ಕಿದಂತಾಗಿದೆ. ಈ ಸಂಬಂಧ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇನ್ನು ಉಳಿದ ಆರೋಪಿಗಳಾದ ಶಾಂತಿಗ್ರಾಮ ಹೋಬಳಿ ಸಮುದ್ರವಳ್ಳಿ ಗ್ರಾಮದ ನಿವಾಸಿ ಅಶೋಕ್ 32 ವರ್ಷ, ಹಾಸನ ತಾಲೂಕಿನ ಕೌಶಿಕ್ ಗ್ರಾಮದ ನಾಗೇಶ್ ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಹಾಸನದಲ್ಲಿ ರೌಡಿಸಂ ನಿಯಂತ್ರಿಸುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಸಾಯಂಕಾಲ 7ರಿಂದ ರಾತ್ರಿ 9ರವರೆಗೂ ನಗರದ ಬಾರ್ ಹಾಗೂ ಯಾವುದಾದರೂ ಗುಂಪಾಗಿ ಜನರು ಸೇರುವ ಕಡೆ ನಿಂತಿದ್ದರೆ ವಿಚಾರಣೆ ಮಾಡಲಾಗುತ್ತಿದೆ. KIDBI ಸೇರಿದಂತೆ ಇತರೆ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವ ಬಗ್ಗೆ ಈಗಾಗಲೇ ಮನವಿ ಮಾಡಲಾಗಿದೆ. ಜೊತೆಗೆ ಮುಖ್ಯ ಸ್ಥಳಗಳಲ್ಲಿ ಪೊಲೀಸ್ ಗಸ್ತು ಬಿಡಲಾಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಟಿವಿ 46 ಮಲೆನಾಡು ನ್ಯೂಸ್ ಹಾಸನ. ಆ ಬಂದಿರದ ಕಾರಣ ಮತ್ತು ಹಲ್ಲೆ ಆಗಿರೋ ಕಾರಣ ಎರಡು ಒಂದೇ ಅಂತ ನಾವು ತನಿಖೆ ಮಾಡಬೇಕಾಗ್ತದೆ.
ಒನ್ ಥಿಂಗ್ ವಿ ಆರ್ ವೆರಿ ಶೂರ್, ನಿಮ್ಗೆ ಈಗಾಗಲೇ ಗೊತ್ತಿದ್ದಂಗೆ ಲಾಸ್ಟ್ 2 ತಿಂಗಳಿಂದ ನಾವು ಪೆಟ್ರೋಲಿಂಗ್ ಅಂತೂ ಮಾಡ್ತಾ ಇದ್ವಿ. ಎಲ್ಲೆಲ್ಲಿ ಗುಂಪು ಸೇರ್ತಾ ಇದ್ದಾರೋ ಲಾಸ್ಟ್ 2 ಮಂತ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಲಾಸ್ಟ್ 2 ಮಂತ್ಸಲ್ಲಿ ವೆರಿ ಆಕ್ಟಿವ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ವಿ. ಸಾಯಂಕಾಲ 7 ಗಂಟೆಯಿಂದ 9 ಗಂಟೆ ತನಕ ಆಕ್ಟಿವ್ ಪ್ಯಾಟ್ರೋಲಿಂಗ್ ಅಂತ DYSP ಹೆಡೆಡ್, ಸಮ್ಟೈಮ್ಸ್ ಅಡಿಷನಲ್ SP ಹೆಡೆಡ್ ಅಲಾಂಗ್ ವಿತ್ DR ಮತ್ತು KSRP ನಮ್ದು ಏನು ಸ್ಟ್ರೈಕಿಂಗ್ ಫೋರ್ಸ್ ಇರ್ತದೆ ಅವ್ರ ಜೊತೆಗೆ ನಾವು ಪ್ಯಾಟ್ರೋಲಿಂಗ್ ಅಂತೂ ಮಾಡ್ತಾ ಇದ್ವಿ. ನಮ್ಮದು ಆದೇಶ ಏನಂದ್ರೆ ಅವ್ರಿಗೆ ಎಲ್ಲಿನೂ ಸಹ ಬಾರ್ ಮುಂದೆ ಇರಲಿ, ಇಲ್ಲ ರೆಸ್ಟೋರೆಂಟ್ಸ್ ಇರಲಿ, ಇಲ್ಲ ಎಲ್ಲ ಜನ ಸೇರುವ ಕಡೆಯಲ್ಲಿ ಯಾರಾದರೂ ಗುಂಪಾಗಿ ನಿಂತ್ಕೊಂಡ್ರೆ ಅವರನ್ನು ಪ್ರಿವೆಂಟಿವ್ ಡಿಟೆನ್ಷನ್ ಮಾಡ್ಕೊಂಡು ಯಾವ ಕಾರಣಕ್ಕಲ್ಲಿ ಬಂದಿದ್ದಾರೆ ಮತ್ತು ಏನಾದರೂ ಗಲಾಟೆ ಮಾಡೋ ಕಾರಣಕ್ಕೆ ಬಂದಿದ್ದಾರೆ ಅಂತ ಕಾರಣಕ್ಕೋಸ್ಕರ ವಿ ಆರ್ ಡೂಯಿಂಗ್ ಲಾಟ್ ಆಫ್ ಪ್ರಿವೆಂಟಿವ್ ಆ್ಯಕ್ಷನ್ಸ್. ಇಲ್ಲಿ ತನಕ KDB ಅಲ್ಲಿ ಏನು ನಾವು ಕೌಶಿಕ ಗ್ರಾಮ ಮತ್ತು KDB ಸರ್ಕಲಲ್ಲಿ ತಾವೇನು ಹೇಳ್ತಾ ಇದ್ರು ಇಲ್ಲಿ ತನಕ ಯಾವುದೂ ರೀತಿಯಲ್ಲಿ ರಿಟರ್ನ್ ಕಂಪ್ಲೇಂಟ್ ಸಹ ಇಲ್ಲ ಪ್ರಾಬ್ಲಮ್ ಆಗ್ತಾ ಸಹ ನಮ್ಗೆ ಯಾರಿಗೂ ಬಂದಿಲ್ಲ. ಆದರೆ ಅವಶ್ಯಕತೆ ಬರುವ ಸಮಯದಲ್ಲಿ ನಾವು ಅಲ್ಲಿನೂ ಸಹ ವಿ ವಿಲ್ ಸ್ಟಾರ್ಟ್ ಅ ಸೆಪ್ರೇಟ್ ಪ್ಯಾಟ್ರೋಲಿಂಗ್ ಟೀಮ್ ಫಾರ್ ದ್ಯಾಟ್ ಏರಿಯಾ, ಎಸ್ಪೆಷಲಿ ಗ್ರಾಮದಲ್ಲಿ. ಇದರಲ್ಲಿ ವಿ ಆಲ್ಸೋ ರಿಕ್ವೆಸ್ಟಿಂಗ್ ದ KIDB ಪೀಪಲ್. KIDBಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಜಾಸ್ತಿ ಇರೋದ್ರಿಂದ KIDB ಕಡೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಟು ಗಿವ್ ಅಸ್ ಅಡಿಷನಲ್ ಕ್ಯಾಮ್ರಾಸ್ ಫಾರ್ ದೇರ್ ಓನ್ ಸೇಫ್ಟಿ, ಬಿಕಾಸ್ ಇಟ್ ಇಸ್ ಅ ಲಾಟ್ ಆಫ್ ಇಂಡಸ್ಟ್ರಿಯಲ್ಸ್ ಓವರ್ ದೇರ್. ಮತ್ತು ಜನ ಜಾಸ್ತಿ ಸಂಖ್ಯೆಯಲ್ಲಿ ಅಲ್ಲಿ ಓಡಾಡ್ತಾರೆ, ಎಸ್ಪೆಷಲಿ ಲೇಬರ್ ಕ್ಲಾಸ್ ಓಡಾಡ್ತಿರೋದ್ರಿಂದ ನಾವು ಅವ್ರ ಕಡೆನೂ ಸಹ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಟು ಪುಟ್ ಅಡಿಷನಲ್ ಕ್ಯಾಮ್ರಾಸ್. ಇದಾದಮೇಲೆ ನಮ್ಮ ಕಡೆಯಿಂದ ಪೊಲೀಸ್ ಇಲಾಖೆ ಕಡೆಯಿಂದ ಸಹ ವಿತ್ ದ ಹೆಲ್ಪ್ ಆಫ್ ಸಮ್ ಸೋಷಿಯಲ್ CSR ಫಂಡ್ಸಿಂದ ನಾವು ಅಲ್ಲಿನೂ ಸಹ ಕ್ಯಾಮ್ರಾ ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ.